ಏನೆಲ್ಲ ಕಷ್ಟಗಳನ್ನು ಹೊತ್ಕೊಂಡ್ ಬಂದಿರ್ತಾರೆ. ಆ ಒಂದು ಕಷ್ಟಗಳನ್ನೆಲ್ಲ ತಲೆ ಬಾಗಿ ಆ ತಾಯಿಗೆ ಅರ್ಪಿಸುವಾಗ ಆ ನೀರಿಂದ ತಾಯಿ ತೊಳಿತಾಳೆ ಅನ್ನುವಂಥದ್ದು ಒಂದು ವಿಶೇಷ ಸರ್. ಇಲ್ಲಿ ವರ್ಷಕ್ಕೊಂದೇ ದಿನ, ಅದು ಗುರು ಪೌರ್ಣಮಿ ದಿನ ಮಾತ್ರ, ಮತ್ತೆ ಕಳಶ ಹೊತ್ತಂತ ಭಕ್ತಾದಿಗಳನ್ನ ಮಾತ್ರ ಸ್ವತಃವಾಗಿ ಗರ್ಭಗುಡಿಗೆ ಬಿಡುವಂತದ್ದಿರುತ್ತೆ ಸರ್. ಅದು ಎಷ್ಟೇ ಈಗ ಒಂದು ಫ್ಯಾಮಿಲಿಯಲ್ಲಿ ಒಬ್ರೇ ಹೊರಬೇಕಂತದ್ದೇನು ಇಲ್ಲ, ಬರೀ ದೊಡ್ಡವರು ಲೇಡೀಸ್ ಮಾತ್ರ ಹೊರಬೇಕಂತದ್ದೇನು ಇಲ್ಲ, ಎಲ್ಲರೂ ಕೂಡ ಹೊರಬಹುದು. ಮನೇಲಿ ಎಷ್ಟು ಜನ ಇದ್ರೆ ಅಷ್ಟು ಜನ ಕೂಡ ಹೊರಬಹುದು. ಬಂದಂತ ಭಕ್ತಾದಿಗಳು ಇಲ್ಲಿ ಸ್ಟೇ ಕೂಡ ಇರಬಹುದು. ಅದಕ್ಕೆ ಯಾವುದೇ ಒಂದು ದುಡ್ಡಿನ ಒಂದು ಖರ್ಚು ಇನ್ನೊಂದು ಮತ್ತೊಂದು ಇರೋದಿಲ್ಲ. ಸ್ಟೇ ಇರ್ಬೋದು, ಮತ್ತೆ ಊಟದ ವ್ಯವಸ್ಥೆ ಇರುತ್ತೆ, ಆರಾಮವಾಗಿ ಇದ್ದು ಹೋಗ್ಬೋದು. ಯಾವುದೇ ರೀತಿ ಹಣಕಾಸು ಅನ್ನುವಂಥದ್ದಿಲ್ಲ. ನಾನು ಅಲ್ಲಿ ಕಾಳಿ ಅಮ್ಮನ ವಿಗ್ರಹ ಕೆಲಸ ಮಾಡ್ತಿದ್ದೆ. ಅಮ್ಮನ ನಮಸ್ಕಾರ ಹಾಕೊಳ್ಳೋಣ ಅಂತ ಬಂದೆ ಇಲ್ಲಿಗೆ ಬಂದಿದ್ದ ತಕ್ಷಣ ಏನಾಯ್ತು ಅಂತಂದ್ರೆ ಏನೋ ಒಂಥರ ಸೌಂಡ್ ಬರ್ತಾಯಿದೆ. ಬಿಡು ಗಾಳಿಕೆ ರೇಖೋ ಪಾಕ ಏನೋ ಬರ್ತಾಯಿದೆ ಅಂತ ಅಂದ್ಕೊಂಡಿದ್ದೆ. ಆವತ್ತೇ ನಾನು ನೋಡಿದ್ದೆ ಅಮ್ಮಂದು ಇದು ಸೌಂಡ್ ದಬಾರ್ ಅಂತ ಹೆಜ್ಜೆ ಬಂತು. ಇತ್ತಿಂದನೇ ಬಂದಿದ್ದು ಜಾಸ್ತಿ ಸೌಂಡು. ಇತ್ತಿಂದ ಬಂದು ಹಿಂಗೆ ಬಂದು ಇತ್ತೆಲ್ಲ ಸಂಚಾರಗಳು ಹೋಗ್ತಾಯಿತ್ತು. ಆವಾಗೇ ಅನ್ಕೊಂಡೆ ನಾನು, ಅಮ್ಮಂದು ಇಲ್ಲಿ ಫುಲ್ ಸತ್ಯ ಇದೆ ಅಂತ ನನಗೆ ತಿಳಿತು. ಸೌಂಡ್ ಕೇಳಿಸ್ತು, ಗಲ್ 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 ಅಂತ. ಆಮೇಲೆ ಇನ್ನೊಂಥರ ದಬಾರ್ ಅಂತ ಹೆಜ್ಜೆ ಮೇಲೆ ಹೆಜ್ಜೆ, ಆಮೇಲೆ ಇದ್ರ ಥರ ಆ ಥರ ಎಲ್ಲ ಸೌಂಡ್ ಬಂತು. ಬರೋದೋ ಬೇಡವೋ ಹೋಗೋದೋ ಬೇಡವೋ ಅಂತ ಮನಸ್ಸಲ್ಲಿ ತೊಡಗಿರುವಂತ ಭಕ್ತಾದಿಗಳು ಬಂದು ಈ ಸರಿ ಬಂದು ನಿಮ್ಮ ಏನ್ ಕೋರಿಕೆ ಪ್ರಶ್ನೆ ಇದೆ ಆ ತಾಯಿ ಹತ್ರ ಇಟ್ಟು ಹೋಗಿ. ಗುರು ಪೌರ್ಣಮಿ ದಿನ ಅದು ಎಷ್ಟು ವೇಗವಾಗಿ ಉತ್ತರ ಸಿಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಈಗ ಹಿಂದಿನ ಸರಿ ಬಂದಂತ ಭಕ್ತಾದಿಗಳು ಅವ್ರ ಒಂದು ಪ್ರಶ್ನೆಗಳು, ಅವ್ರ ಒಂದು ಕಷ್ಟಗಳು ಇಟ್ಟು ಹೋದಾಗ ಅವ್ರಿಗೆ ಎಷ್ಟು ವೇಗವಾಗಿ ಅದ್ರ ಒಂದು ಉತ್ತರ ಸಿಕ್ತೋ ಅವರೇ ಈಗ ಮುಂದೆ ನಿಂತು ಮಾಡ್ತಿದ್ದಾರೆ. ಈಗ ನೀವೇನ್ ಪ್ರಶ್ನೆ ಇಟ್ಕೊಂಡು ಹೋಗ್ತೀರಾ ಅದಕ್ಕೆ ಉತ್ತರ ಅಷ್ಟು ವೇಗವಾಗಿ ಸಿಗುತ್ತೆ. ಮುಂದಿನ ಸಾರಿ ನೀವೇ ಮುಂದೆ ನಿಂತು ಮಾಡುವಂತ ಕಾರ್ಯ ನಡೆಯುತ್ತೆ. ಒಂದು ಕಳಶದ ಒಂದು ಅಭಿಷೇಕ ನೀರು ಹಾಕ್ಸ್ಕೊಂಡಿದ್ದಾದ್ಮೇಲೆ ಒಂದು ವಿಶೇಷವಾಗಿ ಏನಂದ್ರೆ ಒಂದು ತಡೆ ಅನ್ನೋದಿರುತ್ತೆ. ಏನಂದ್ರೆ ಹಣಕಾಸು ಸಮಸ್ಯೆ ಆಗ್ಬಹುದು, ಆರೋಗ್ಯ ಸಮಸ್ಯೆ ಆಗಬಹುದು, ಮತ್ತೆ ಇನ್ನೊಂದು ಕೋರ್ಟ್ ಕೇಸು ಮತ್ತೆ ಡೈವರ್ ಕೇಸು ಮತ್ತೆ ಇನ್ನ ನಾನಾ ತರ ಇರೋಂಥಕ್ಕೆಲ್ಲ ಪ್ರಶ್ನೆಗಳಿಗೆಲ್ಲ ಒಂದು ತಡೆ ಓಡಿಸ್ಕೊಳ್ಳೋದ್ರಿಂದ ತುಂಬಾ ಅನುಕೂಲವಾಗಿ ವೇಗವಾಗಿ ನಿಮ್ಮೊಂದು ಕೆಲಸಗಳೆಲ್ಲ ಅನುಕೂಲವಾಗಿ ಆಗುತ್ತೆ. ಇಲ್ಲಿ ಇರೋಂಥ ರಹಸ್ಯ ತಿಳ್ಕೊಬೇಕು ಅಂತಂದ್ರೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ, ಇಲ್ಲಿರೋ ಗುರುಗಳ ಕೈಯಲ್ಲೂ ಸಾಧ್ಯ ಇಲ್ಲ. ಇಲ್ಲಿ ಇಲ್ಲಾಗಂಥ ವಿಚಿತ್ರಗಳು, ಇಲ್ಲಾಗಂಥ ಘಟನೆಗಳು ನನಗೊಂದು ಘಟನೆ ನಂಗೆ ತಿಳಿತು. ಸರಿ, ಏನಂದ್ರೆ ಮೊದಲನೇದಾಗಿ ಗುರು ಪೌರ್ಣಮಿ ಅನ್ನೋದು ಈ ಒಂದು ತಾಯಿ ಸನ್ನಿಧಾನದಲ್ಲಿ ವರ್ಷಕ್ಕೊಂದ್ಸರಿ ವಿಶೇಷವಾಗಿ ಒಂದು ನಡೆಯುವಂತ ಸೇವೆ ಆಗಿರುತ್ತೆ. ಆ ಒಂದು ಸೇವೆಯಲ್ಲಿ ಎಷ್ಟೇ ಭಕ್ತಾದಿಗಳು ಬಂದ್ರು ಅವರು ತಲೆ ಮೇಲೆ ಸ್ವತಃವಾಗಿ ಹೊತ್ತಂತ ಕಳಶದ ನೀರನ್ನ ಗರ್ಭಗುಡಿಗೆ ಅವರೇ ಹೋಗಿ ಅಮ್ಮನಿಗೆ ಇದ್ ಮಾಡೋಂಥದ್ದು ಇರುತ್ತೆ. ಅದೇ ಒಂದು ಕಳಶದ ನೀರನ್ನ ಬಂದಂತ ಭಕ್ತಾದಿಗಳ ಮೇಲೆ ಅಮ್ಮನಿಗೆ ತಾಗಿಸಿ ಅವ್ರ ತಲೆ ಮೇಲೇನು ಸೇರಿ ಮೂಲ ವಿಗ್ರಹಕ್ಕೆ ಅವ್ರ ತಲೆ ತಾಗಿಸ್ಬಿಟ್ಟು ಆ ನೀರನ್ನ ಅವ್ರ ತಲೆ ಮೇಲೆನೆ ಹಾಕಂತದ್ದು ಇರುತ್ತೆ. ಏನೆಲ್ಲಾ ಕಷ್ಟಗಳನ್ನ ಹೊತ್ಕೊಂಡ್ ಬಂದಿರ್ತಾರೆ, ಆ ಒಂದು ಕಷ್ಟಗಳನ್ನೆಲ್ಲ ತಲೆ ಬಾಗಿ ಆ ತಾಯಿಗೆ ಅರ್ಪಿಸುವಾಗ ಆ ನೀರಿಂದ ತಾಯಿ ತೊಳಿತಾಳೆ ಅನ್ನುವಂಥದ್ದು ಒಂದು ವಿಶೇಷ ಸರ್ ಇಲ್ಲಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ಶಕ್ತಿ ಹೋಮ ಅನ್ನೋದು ನಡೆಯುತ್ತೆ ಆ ದಿನ, ಗುರು ಪೌರ್ಣಮಿ ದಿನ. ಅದ್ರಲ್ಲಿ ಎಷ್ಟೆಲ್ಲಾ ಭಕ್ತಾದಿಗಳು ಭಾಗಿಯಾಗ್ತಾರೆ, ಅವ್ರಿಗೆಲ್ಲ ಒಳ್ಳೆ ಒಂದು ಫಲಗಳನ್ನೋದು ಸಿಗುತ್ತೆ, ಪಾಸಿಟಿವ್ ಅನ್ನೋದು ತುಂಬಾ ಆಗುತ್ತೆ. ಮತ್ತೆ ದೇಹದಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಗರ್ಭಗುಡಿಗೆ ಹೋದಾಗ ಎಷ್ಟೊಂದು ಪ್ರಾಬ್ಲಮ್ಸ್ ಎಲ್ಲ ಅಲ್ಲಿ ಕ್ಲಿಯರ್ ಆಗ್ಬಿಡುತ್ತೆ. ಅದು ಸಣ್ಣವ್ರಿರ್ಲಿ ದೊಡ್ಡವ್ರಿರ್ಲಿ, ಗಂಡಸರು ಹೆಂಗಸರು ಅನ್ನೋ ವ್ಯತ್ಯಾಸ ಇಲ್ದಂಗೆ ಎಲ್ಲಾರು ಕೂಡ ಅವತ್ತಿನ ದಿನ ಯಾರು ಕಳಶ ಹೊತ್ತಿರ್ತಾರೋ ಅವರನ್ನೆಲ್ಲ ಗರ್ಭಗುಡಿಗೆ ಬಿಡ್ತಾರೆ. ಮತ್ತಿನ್ನೊಂದು ಗುರುಗಳ ಕಡೆಯಿಂದ ಉರುಳು ಸೇವೆ ಅನ್ನೋದು ಇರುತ್ತೆ. ವರ್ಷಕ್ಕೊಂದೇ ಬಾರಿ ಅದು ಆಗುವಂಥದ್ದು ಈ ಸ್ಥಳದಲ್ಲಿ. ಆವತ್ತು ಗುರು ಪೌರ್ಣಮಿ ದಿನ ಅವ್ರದ್ದೊಂದು ಉರುಳು ಸೇವೆ ಆಗುತ್ತೆ. ನಂತರ ಅದರಲ್ಲಿ ಭಾಗಿಯಾಗುವಂತ ಭಕ್ತಾದಿಗಳು ಕೂಡ ಭಾಗಿಯಾಗ್ಬೋದು. ಅವರು ಒಂದು ಉರುಳು ಸೇವೆ ಆದ ನಂತರ ಅದ್ರಲ್ಲೂ ಕೂಡ ಅವರ ಒಂದು ಎಷ್ಟೋ ತಪ್ಪುಗಳು ತಾಯಿ ಪಾದಕ್ಕೆ ಅರ್ಪಿಸಿದ ರೀತಿ ಅನ್ನೋದು ಇಲ್ಲಿನ ಒಂದು ವಿಶೇಷತೆ ಸರ್. ಈ ರೀತಿ ಎಲ್ಲ ನಡೆಯುತ್ತೆ. ನಂತರ ಇದೆಲ್ಲ ಆಗಿ ತಾಯಿಯವ್ರಿಗೆ ಒಂದು ವಿಶೇಷ ಅಲಂಕಾರ ಅನ್ನೋದು ಇರುತ್ತೆ. ಅಲಂಕಾರ ಮಹಾಮಂಗಳಾರತಿ ಅನ್ನೋದು ಇರುತ್ತೆ, ಅದರಲ್ಲಿ ಭಾಗಿಯಾಗುವಂತದ್ದು ಇರುತ್ತೆ ಸರ್. ಇಲ್ಲ ಸರ್, ಅದು ವರ್ಷಕ್ಕೊಂದೇ ದಿನ, ಅದು ಗುರು ಪೌರ್ಣಮಿ ದಿನ ಮಾತ್ರ, ಮತ್ತೆ ಕಳಶ ಹೊತ್ತಂತ ಭಕ್ತಾದಿಗಳನ್ನ ಮಾತ್ರ ಸ್ವತಃವಾಗಿ ಗರ್ಭಗುಡಿಗೆ ಬಿಡುವಂತದ್ದಿರುತ್ತೆ ಸರ್. ಅದು ಎಷ್ಟೇ ಈಗ ಒಂದು ಫ್ಯಾಮಿಲಿಯಲ್ಲಿ ಒಬ್ರೇ ಹೊರಬೇಕಂತದ್ದೇನು ಇಲ್ಲ, ಬರೀ ದೊಡ್ಡವರು ಲೇಡೀಸ್ ಮಾತ್ರ ಹೊರಬೇಕಂತದ್ದೇನು ಇಲ್ಲ, ಎಲ್ಲರೂ ಕೂಡ ಹೊರಬಹುದು. ಮನೇಲಿ ಎಷ್ಟು ಜನ ಇದ್ರೆ ಅಷ್ಟು ಜನ ಕೂಡ ಹೊರಬಹುದು. ಬಂದು ಹೊತ್ತು ತಂದು ಅವ್ರವ್ರು ಪರ್ಸನಲ್ ಇರುತ್ತೆ, ಎಷ್ಟೊಂದು ಇರುತ್ತೆ ಸರ್, ಅವ್ರಿಗೆ ಗೊತ್ತಿಲ್ದಂಗೆ ತುಂಬಾನೇ ಇರ್ತದೆ. ಅಂತ ಒಂದು ವಿಚಾರಗಳಲ್ಲಿ ತಾಯಿ ಒಂದು ಗರ್ಭಗುಡಿಗೆ ಅವರೇ ಸ್ವತಃವಾಗಿ ಹೋದಾಗ ಎಷ್ಟೊಂದು ಕ್ಲಿಯರ್ ಆಗುತ್ತೆ ಸರ್.
ಅದು ಎಷ್ಟೋ ಪುಣ್ಯ ಕೂಡ. ಎಲ್ಲೂ ಕೂಡ ಈ ರೀತಿ ವಿಶೇಷವಾಗಿ ವರ್ಷಕ್ಕೊಂದು ದಿನ ಗರ್ಭಗುಡಿಗೆ ಬಿಡೋದು ಈ ರೀತಿ ತುಂಬಾ ಕಡಿಮೆ ಇರುತ್ತೆ. ಈ ತಾಯಿ ಸನ್ನಿಧಾನದಲ್ಲಿ ಆ ತಾಯಿ ಒಂದು ನೆಲೆಸಿದ್ದಾಗಿಂದಲೂ ಕೂಡ ಇದು ವಿಶೇಷವಾಗಿ ನಡ್ಕೊಳ್ತಾ ಬರ್ತಿದೆ, ನಡೀತಾನೆ ಇದೆ, ಇನ್ ಮುಂದೆನೂ ನಡೆಯುತ್ತೆ. ಈ ಒಂದು ಗುರು ಪೌರ್ಣಮಿ ದಿನ ವಿಶೇಷವಾಗಿ ಮೊದಲನೇ ಪೂಜೆ ಬಂದು ಶಕ್ತಿ ಅನ್ನೋ ಒಂದು ಗೋಮಾತೆ ಇದೆ. ಆ ಶಕ್ತಿ ಅವರಿಗೆ ಒಂದು ವಿಶೇಷ ಒಂದು ಪಾದ ಪೂಜೆ ಆಗಿರ್ಬೋದು, ಅವರಿಗೆ ಮೊದಲು ಅಭಿಷೇಕ, ಅವರ ಒಂದು ಪೂಜೆ ಅನ್ನೋದು ನಡೆಯುತ್ತೆ. ನಂತರ ನೀವೇನ್ ತಂದಿರ್ತೀರ ಕಳಶಗಳು, ಅದನ್ನ ತಾಯಿ ಒಂದು ಮುಂದಿಟ್ಟು ಅದಕ್ಕೆ ಒಂದು ಪೂಜೆ ಅನ್ನೋದನ್ನ ನಡೆಸಿ ನಂತರ ನೀವು ಅದನ್ನ ಹೊರುವಂತದ್ದಿರತ್ತೆ. ಅದು ಹೊತ್ತಾದ ನಂತರ ಉರುಳು ಸೇವೆ ಅನ್ನೋದು ನಡೆಯುತ್ತೆ. ಆ ಉರುಳು ಸೇವೆ ಆದ ನಂತರ ನೀವು ಏನ್ ಕಳಶ ತಂದಿರ್ತೀರ ಆ ಕಳಶಕ್ಕೆ ಒಂದು ಪೂಜೆ ನಡೆಸಿ ಈ ಒಂದು ತಾಯಿ ಒಂದು ಸನ್ನಿಧಾನನ ಪ್ರದಕ್ಷಿಣೆ ಮಾಡಿ ಬಂದು ತಾಯಿಯವರ ಗರ್ಭಗುಡಿಯಲ್ಲಿ ಅಭಿಷೇಕ ಮಾಡುವಂತದ್ದಿರತ್ತೆ. ಅದಾದ ನಂತರ ಬೆಲ್ಲದ ಆರತಿ, ನಿಂಬೆಹಣ್ಣಿನ ಆರತಿ ನೀವೇನ್ ಮಾಡ್ತೀರಾ ಅದು ಮಾಡುವಂತದ್ದಿರತ್ತೆ. ಅದಾದ ಮೇಲೆ ಶಕ್ತಿ ಹೋಮ ಅನ್ನೋದು ನಡೆಯುತ್ತೆ. ಇಲ್ಲಿ ವಿಶೇಷವಾಗಿ ಶಕ್ತಿ ಹೋಮ ಮತ್ತೆ ಇನ್ನು ಹಲವಾರು ಪೂಜೆಗಳನ್ನೋದಿರುತ್ತೆ. ಬಂದಂತ ಭಕ್ತಾದಿಗಳು ಇಲ್ಲಿ ಸ್ಟೇ ಕೂಡ ಇರಬಹುದು, ಅದಕ್ಕೆ ಯಾವುದೇ ಒಂದು ದುಡ್ಡಿನ ಒಂದು ಖರ್ಚು ಇನ್ನೊಂದು ಮತ್ತೊಂದು ಇರೋದಿಲ್ಲ. ಸ್ಟೇ ಇರ್ಬೋದು, ಮತ್ತೆ ಊಟದ ವ್ಯವಸ್ಥೆ ಇರುತ್ತೆ, ಆರಾಮವಾಗಿ ಇದ್ದು ಹೋಗ್ಬೋದು, ಯಾವುದೇ ರೀತಿ ಹಣಕಾಸು ಅನ್ನುವಂಥದ್ದಿಲ್ಲ. ಒಂದು ಕಳಶದ ಒಂದು ಅಭಿಷೇಕ ನೀರು ಹಾಸ್ಕೊಂಡಿದ್ದಾದ್ಮೇಲೆ ಒಂದು ವಿಶೇಷವಾಗಿ ಏನಂದ್ರೆ ಒಂದು ತಡೆ ಅನ್ನೋದಿರುತ್ತೆ. ಏನಂದ್ರೆ ಹಣಕಾಸು ಸಮಸ್ಯೆ ಆಗ್ಬಹುದು, ಆರೋಗ್ಯ ಸಮಸ್ಯೆ ಆಗಬಹುದು, ಮತ್ತೆ ಇನ್ನೊಂದು ಕೋರ್ಟ್ ಕೇಸು ಮತ್ತೆ ಡೈವರ್ ಕೇಸು ಮತ್ತೆ ನಾನಾ ತರ ಇರೋಂಥಕ್ಕೆಲ್ಲ ಪ್ರಶ್ನೆಗಳಿಗೆಲ್ಲ ಒಂದು ತಡೆ ಓಡಿಸ್ಕೊಳ್ಳೋದ್ರಿಂದ ತುಂಬಾ ಅನುಕೂಲವಾಗಿ ವೇಗವಾಗಿ ನಿಮ್ಮೊಂದು ಕೆಲಸಗಳೆಲ್ಲ ಅನುಕೂಲವಾಗಿ ಆಗುತ್ತೆ. ಈ ಒಂದು ತಾಯಿ ಶ್ರೀ ಶಕ್ತಿ ಜ್ಞಾನದೇವಿ ಒಂದು ಸನ್ನಿಧಾನದಲ್ಲಿ ವಿಶೇಷವಾಗಿ ಕೆಂಡಗಣ್ಕಾಳಿ ಅಮ್ಮನವ್ರು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಇಲ್ಲ, ಏಕೈಕವಾಗಿ ಇಲ್ಲೇ ನಡೀತಿರೋದು. ಆ ತಾಯಿ ಒಂದು ವಿಗ್ರಹ ಒಂದು ಕಾರ್ಯಗಳು ನಡೀತಾ ಇರೋದ್ರ ಕಾರಣ ಈ ಒಂದು ವಿಗ್ರಹ ಕಾರ್ಯಕ್ಕೆ ಸಹಾಯ ಅನ್ನೋದು ಬೇಕಾಗಿದೆ. ಆಸಕ್ತಿ ಇರುವಂತ ಭಕ್ತಾದಿಗಳು ಆ ತಾಯಿ ಒಂದು ಕಾರ್ಯದಲ್ಲಿ ಭಾಗವಹಿಸಿ, ಹಣಕಾಸು ಸಹಾಯ ಅನ್ನೋದೇ ಇಲ್ಲ, ನೀವೇ ಮುಂದೆ ನಿಂತು ಒಂದು ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳಾಗಿರಬಹುದು, ಇನ್ನೊಂದು ಮತ್ತೊಂದು ಆ ತರ ಇರುತ್ತಲ್ವಾ, ಅದನ್ನ ನೀವೇ ಮುಂದೆ ನಿಂತು ಮಾಡಿಸ್ಕೊಟ್ರೆ ತುಂಬಾ ಒಳ್ಳೆಯದು. ಆ ಮಾಡಿಸ್ಕೊಟ್ಟಂತ ಭಕ್ತಾದಿಗಳ ಒಂದು ಹೆಸರು ಊರು ಎಲ್ಲ ಕೂಡ ಆ ತಾಯಿ ಒಂದು ಸ್ಥಾಪನೆ ದಿನ ಶಾಸನದ ರೀತಿ ಅವ್ರ ಹೆಸರನ್ನ ಕೂಡ ಪ್ರತಿಷ್ಠಾಪನಾ ರೀತಿ ಸ್ಥಾಪನೆ ಅನ್ನೋದನ್ನ ಮಾಡಿಸ್ತೀವಿ. ಈ ಒಂದು ತಾಯಿ ಕ್ಷೇತ್ರ ಬಂದ್ಬಿಟ್ಟು ಬೆಂಗಳೂರು ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು ತೂಪ್ಗೆರೆ ಹೋಬಳಿ ಗಂಟಗಾನಹಳ್ಳಿ ಗ್ರಾಮದಲ್ಲಿ ಬರುತ್ತೆ. ಬರೋದೋ ಬೇಡವೋ ಹೋಗೋದೋ ಬೇಡವೋ ಅಂತ ಮನಸ್ಸಲ್ಲಿ ತೊಡಕಿರುವಂತ ಭಕ್ತಾದಿಗಳು ಬಂದು ಈ ಸರಿ ಬಂದು ನಿಮ್ಮ ಏನ್ ಕೋರಿಕೆ ಪ್ರಶ್ನೆ ಇದೆ ಆ ತಾಯಿ ಹತ್ರ ಇಟ್ಟು ಹೋಗಿ. ಗುರು ಪೌರ್ಣಮಿ ದಿನ ಅದು ಎಷ್ಟು ವೇಗವಾಗಿ ಉತ್ತರ ಸಿಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಈಗ ಹಿಂದಿನ ಸಾರಿ ಬಂದಂತ ಭಕ್ತಾದಿಗಳು ಅವ್ರ ಒಂದು ಪ್ರಶ್ನೆಗಳು ಅವ್ರ ಒಂದು ಕಷ್ಟಗಳು ಇಟ್ಟು ಹೋದಾಗ ಅವ್ರಿಗೆ ಎಷ್ಟು ವೇಗವಾಗಿ ಅದ್ರ ಒಂದು ಉತ್ತರ ಸಿಕ್ತೋ ಅವರೇ ಈಗ ಮುಂದೆ ನಿಂತು ಮಾಡ್ತಿದ್ದಾರೆ. ಈಗ ನೀವೇನ್ ಪ್ರಶ್ನೆ ಇಟ್ಕೊಂಡು ಹೋಗ್ತೀರಾ ಅದಕ್ಕೆ ಉತ್ತರ ಅಷ್ಟು ವೇಗವಾಗಿ ಸಿಗುತ್ತೆ. ಮುಂದಿನ ಸಾರಿ ನೀವೇ ಮುಂದೆ ನಿಂತು ಮಾಡುವಂತ ಕಾರ್ಯ ನಡೆಯುತ್ತೆ. ಹೆಸರು ಅಜಯ್ ಅಂತ. ಇಲ್ಲಿಗೆ ಬಂದ್ಮೇಲೆ ನನಗೆ ತುಂಬಾ ಒಳ್ಳೇದಾಗಿದೆ. ಆಮೇಲೆ ಈಗ ನಮ್ಮಮ್ಮ ತುಂಬಾ ಹ್ಯಾಂಡಿಕ್ಯಾಪ್ಟ್ ಇದ್ದಂಗೆ, ನಮ್ಮಮ್ಮನಿಗೆ ನಾನು ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ. ಇಲ್ಲ ಅಮ್ಮ ಸ್ಥಾನದಲ್ಲಿ ಒಂದು ಹೆಜ್ಜೆ ಇಕ್ಬೇಕಾದ್ರೆ ನನಗೆ ಒಯ್ಯೋ ಮಳೆಯಲ್ಲಿ ಬಂದೆ, ಆದ್ರೆ ಹೆಜ್ಜೆ ಇಕ್ಕಿದ್ದೀನಿ. ಆದ್ರೆ ನನ್ ಬಂದು 9 ತಿಂಗಳಾಯ್ತು. 9 ತಿಂಗಳಿಂದನೂ ಅಷ್ಟೇ ಅಮ್ಮ ಸೇವೆ ಮಾಡ್ಬೇಕು ಅನ್ನೋದು ಆಸೆ. ಆದ್ರೆ ಅಮ್ಮ ಹೇಳಿದ್ದಾರೆ ಗುರು ಪೌರ್ಣಮಿಕ ಮುಗ್ದಿದ ತಕ್ಷಣ ನಿಂಗೆ ಒಂದು ಕಂಕನ್ ಬಲ ಒಂದು ಇವಾಗ ಇದು ಕೊಡ್ತೀನಿ ಅಂತ ಹೇಳಿದಾಳೆ ಅಮ್ಮ ಮಾತು ಕೊಟ್ಟಿದ್ದಾರೆ. ಅಮ್ಮ ಮಾತು ಕೊಟ್ಟಿದ್ದ ತಕ್ಕಂಗೆ ನಡೆದ್ರೆ ಎಲ್ಲ ಕುಟುಂಬಗಳು ಚೆನ್ನಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ದಿನ ಮಲಗಿದ್ದಾಗ ನನಗೆ ಏನ್ ಅನ್ಸ್ತು ಅಂತಂದ್ರೆ, ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಅವಾಗ ಗುರುಗಳಿರಿಲ್ಲ. ಆಗ ನಾನು ಮಲಗಿದ್ದಾಗ ಏನಿದು ಸೌಂಡು, ಏನೋ ಇದು ಸೌಂಡ್ ಬಿಡು, ಗಾಳಿ ಸೌಂಡು ಅಂತಿದ್ದೆ. ಒಂದ್ ಹೆಜ್ಜೆ ಇಲ್ಲಿಂದ ಅಲ್ಲಿ ಒಂದ್ ಹೆಜ್ಜೆ ಇಕ್ಕಿದ್ಕ ದಬಾರ್ ಅಂತ ಸೌಂಡ್ ಬಂತು, ಗಲ್ 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 ಅಂತ. ಇಲ್ಲಿ ಇರೋಂತ ರಹಸ್ಯ ತಿಳ್ಕೊಬೇಕು ಅಂತಂದ್ರೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ, ಇಲ್ಲಿರೋ ಗುರುಗಳ ಕೈಯಲ್ಲೂ ಸಾಧ್ಯ ಇಲ್ಲ. ಇಲ್ಲಾಗಂತ ವಿಚಿತ್ರಗಳು, ಇಲ್ಲಾಗಂತ ಘಟನೆಗಳು ನನಗೊಂದು ಘಟನೆ ನಂಗೆ ತಿಳಿತು. ಅವತ್ತು ಏನಾಗೋಯ್ತು ಅಂತಂದ್ರೆ, ಹಿಂಗ್ ಬರ್ತಾ ಇರ್ಬೇಕಾದ್ರೆ ಏನ್ ಬಂತು ಗೊತ್ತಿಲ್ಲ, ನಿದ್ದೆ ಮಾಡೋಣ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನ ಒಂದ್ ಸ್ವಲ್ಪ ನಮಸ್ಕಾರ ಹಾಕೊಂಡು ಅಮ್ಮನ್ ನಮಸ್ಕಾರ ಹಾಕೋಣ ಅಂದ್ಬಿಟ್ಟು ನಾನು ಅಲ್ಲಿ ಕಾಳಿ ಅಮ್ಮನ ವಿಗ್ರಹ ಕೆಲಸ ಮಾಡ್ತಿದ್ದೆ. ಅಮ್ಮನ್ ನಮಸ್ಕಾರ ಹಾಕೋಣ ಅಂತ ಬಂದೆ. ಇಲ್ಲಿಗೆ ಬಂದಿದ ತಕ್ಷಣ ಏನಾಯ್ತು ಅಂತಂದ್ರೆ, ಏನೋ ಒಂಥರ ಸೌಂಡ್ ಬರ್ತೈತೆ, ಬಿಡು ಗಾಳಿಕೆ ರೇಖೋ ಪಾಕ ಏನೋ ಬರ್ತೈತೆ ಅಂತ ಅನ್ಕೊಂಡಿದ್ದೆ. ಅವತ್ತೇ ನಾನು ನೋಡಿದ್ದೆ ಅಮ್ಮಂದು ಇದು ಸೌಂಡ್ ದಬಾರ್ ಅಂತ ಹೆಜ್ಜೆ ಬಂತು. ಇತ್ತಿಂದನೇ ಬಂದಿದ್ದು ಜಾಸ್ತಿ ಸೌಂಡು. ಇಟ್ಟಿಂದ ಬಂದು ಹಿಂಗ್ ಬಂದು ಇತ್ತೆಲ್ಲ ಸಂಚಾರಗಳು ಹೋಗ್ತಾಯಿತ್ತು.
ಆವಾಗೇ ಅನ್ಕೊಂಡೆ ನನ್ನ ಅಮ್ಮಂದು ಇಲ್ಲಿ ಫುಲ್ ಸತ್ಯ ಇದೆ ಅಂತ ನನ್ಗೆ ತಿಳಿತು. ಸೌಂಡ್ ಕೇಳಿಸ್ತು, ಗಲ್ 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 ಅಂತ. ಆಮೇಲೆ ಇನ್ನೊಂಥರ ದಬಾರ್ ಅಂತ ಹೆಜ್ಜೆ ಮೇಲೆ ಹೆಜ್ಜೆ, ಆಮೇಲೆ ಇದ್ರ ಥರ ಆ ಥರ ಎಲ್ಲ ಸೌಂಡ್ ಬಂತು. ಇಲ್ಲಿ ಮಾಟ ಮಂತ್ರ ತಂತ್ರ ಏನೇ ಇದ್ರು ನಡೆಯಲ್ಲ. ಹೋಮಾಚಾರ, ಮಾಟ ಮಂತ್ರ, ದೆವ್ವ ಭೂತ ಪೇತ ಪಿಚಾಚಿಗಳು, ಆಮೇಲೆ ಕುಡುಕರು ಏನೇ ಒಂದು ಬಂದ್ರು ಅದಕ್ಕೆ 100% ಆಗುತ್ತೆ. ನನ್ನ ಚರಿತ್ರೆಯಲ್ಲಿ ಆಗಿದೆ ಅದು. ನಾನು ಆ ಥರ ಎಲ್ಲ ಮಾಡಿದ್ದೆ. ಅಮ್ಮನಿಗೆ ಎಷ್ಟೋ ಹಿಂಸೆಗಳು ಕೊಟ್ಟಿದ್ದೀನಿ. ತಾಯಿಗೆ ಯಾರನ್ನಾಗ್ಲಿ, ಒಂದು ಸ್ವಂತ ಮಗ ಆಗ್ಲಿ ಯಾರೇ ಆಗಿರ್ಲಿ, ಆ ಥರ ನೋವು ಕೊಡಲ್ಲ. ನಾನು ಅಷ್ಟು ನೋವು ಕೊಟ್ಟಿದ್ದೀನಿ. ಆದ್ರೂ ಒಂದು ಮಗು ತರ ಹೊಟ್ಟೆ ಒಳಗೆ ಇಟ್ಕೊಂತಾಳೆ ಅಮ್ಮ. ಕ್ಷಮಿಸಷ್ಟು ಒಳ್ಳೇದು. 1 ಚಾನ್ಸ್ ಕೊಡ್ತಾಳೆ, 2 ಚಾನ್ಸ್ ಕೊಡ್ತಾಳೆ, 3 ಚಾನ್ಸ್ ಕೊಡ್ತಾಳೆ, 4ನೇ ಚಾನ್ಸ್ಗೆ ಇಟ್ಟೆ ವರ ಅಂತ ಇಟ್ಟೇ ಬಿಡ್ತಾಳೆ. ನಮ್ಮೂರು ಬಂದು ಗಂಗಸಂದ್ರ. ನಾವು 9 ತಿಂಗಳಿಂದ ಇದ್ದೀರಿ. ಬರಕ್ ಮುಂಚೆ ಅದೇ ಹೋಮ ಮಂತ್ರಗಳು, ಹೋಮಾಚಾರಗಳು ಜಾಸ್ತಿ ನಡೆದೋಯ್ತು. 17 ವರ್ಷದಿಂದ ನಡೀತಿತ್ತು. ದೆವ್ವ ಇತ್ತು 2. ನಮ್ಮ ಅತ್ತೆಯವರೇ ಅವರೇ ಹೋಮಾಚಾರ ಮಾಡಿದ್ರು. ಚನ್ನಗಿರಿ ಅಗ್ರಹಾರದಾಗ ಹೋಗಿ ಮಾಟ ಮಂತ್ರ ಮಾಡಿಸಿದ್ರು. ಅಲ್ಲಿಂದ ಮಾಡಿಸ್ಕೊಂಬಂದು ನಮ್ಮಪ್ಪನ ನನ್ಗೆ ಸಪೋರ್ಟ್ ನಿಂತ್ಕೊಂಡ್ರೆ ಮಗ ಚೆನ್ನಾಗ್ ಆಗ್ಬಿಡ್ತಾನೆ ಅಂದ್ಬಿಟ್ಟು ಗಂಡ ಹೆಂಡ್ರನ್ನ ದೂರ ಮಾಡಿದ್ರು. ನಮ್ಮ ತಾಯಿನ ನಮ್ಮ ಅಪ್ಪನ ದೂರ ಮಾಡಿದ್ರು. ಮಗನು ಕೇಳ್ದಿಂದಂಗೆ ಮಾಡಿದ್ರು. ಅದಕ್ಕೆಲ್ಲ ಮೂಲ ಅಂದ್ರೆ ಹೋಮಾಚಾರ.